ಕೆರೆಬೇಟೆ ತುಂಬ ನಿರೀಕ್ಷೆ ಹುಟ್ಟಿಸಿರುವಂತಹ ಸಿನಿಮಾ. ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಕೂಡ ಇರುತ್ತೆ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನೀವು ಹೇಳಿದ ಹಾಗೆ ಟೀಸರ್ ಹಾಗೂ ಟ್ರೇಲರ್ ಏನೇ ಇರಬಹುದು ಅದು ಎಲ್ಲವೂ ಕೂಡ ಕುತೂಹಲವನ್ನು ಹುಟ್ಟಿಸಿದೆ. ಮತ್ತು ಈ ಚಿತ್ರದಲ್ಲಿ ನನ್ನ ಪಾತ್ರ ನಾಯಕನ ತಾಯಿಯ ಪಾತ್ರ. ಇದು ಕಂಪ್ಲೀಟ್ ಒಂದು ಮಲೆನಾಡಿನ ಸಂಸ್ಕೃತಿಯ ಮಣ್ಣಿನ ಕಥೆ ಅಂತ ಹೇಳಬಹುದು. ಅಲ್ಲಿ ಭಾಷೆಯನ್ನೇ ಬಳಸ್ಕೊಂಡಿದ್ದೀವಿ. ಹಾಗೆ ಪಾತ್ರಗಳೆಲ್ಲ ನಡ್ಕೊಳ್ಳುತ್ತೆ. ಅದು ವೇಷಭೂಷಣ ಆಗಿರಬಹುದು, ಎಲ್ಲವೂ ಕೂಡ ಆ ಥರನೇ ಇದೆ. ಆ್ಯಂಡ್ ಇದರಲ್ಲಿ ಅಮ್ಮ ಮಗನ ಒಂದು ಕ್ಯೂಟ್ನೆಸ್ ಏನಂತ ಹೇಳ್ತೀವಿ, ಬಾಂಡ್ನೆಸ್, ಅಲ್ಲೆಲ್ಲ ಹೋಗಿ ಬಾರೆ ಅಮ್ಮನ ಹಾಗೆ ಮಾತಾಡ್ಸೋದು, ಅಮ್ಮ ಹೋಗೆ ಬಾರೆ ಅಂತ. ಸೊ ಹಾಗೆ ನಡೀತಾ ಹೋಗುತ್ತೆ ಪಾತ್ರ. ನನಗೆ ತುಂಬ ಈ ಪಾತ್ರದ ಬಗ್ಗೆ ತುಂಬ ಒಂದು ಅಟ್ಯಾಚ್ಮೆಂಟ್ ಇದೆ. ಈ ಥರ ಕಥೆ ಇದೆ ನೀವು ಪಾತ್ರ ಮಾಡಬೇಕು ಅಂತಂದಾಗ ಯಾಕೆ ಒಪ್ಕೊಂಡ್ರಿ? ಅಂಥದ್ದೇನು ಇಷ್ಟ ಆಯ್ತು ಈ ಸಿನಿಮಾದಲ್ಲಿ? ಯಾಕಂದರೆ ನೀವು ಹಲವಾರು ಸಿನಿಮಾಗಳನ್ನು ಮಾಡಿದ್ದೀರಾ, ಸೀರಿಯಲ್ಗಳಲ್ಲಿ ಕಾಣಿಸ್ಕೊಂಡಿದ್ದೀರಾ. ಸೊ ಈ ಸಿನಿಮಾ ಸ್ಪೆಷಲಿ ಯಾಕೆ ಇಷ್ಟ ಆಯ್ತು, ಯಾಕೆ ಒಪ್ಕೊಂಡ್ರಿ ಅಂತ ಹೇಳಿ? ಒಂದು ಏನು ಅಂದರೆ ಆಪರ್ಚುನಿಟಿ ಬಂತು. ಸೊ ಕಲಾವಿದರಿಗೆ ಆಪರ್ಚುನಿಟಿ ಬಂದಾಗ ಅದನ್ನು ಬಿಡಬಾರ್ದು, ಅದು ಒಂದು ಮೂಲತಃ. ಎರಡನೇದು ಕಥೆ ತುಂಬಾ ಚೆನ್ನಾಗಿತ್ತು. ನನಗೆ ರಾಜ್ಗುರು ಅವರು, ಗೌರಿ ಅವರು ಕತೆ ನರೇಟ್ ಮಾಡಬೇಕಾದ್ರೆ ನನಗೆ ಅವರಲ್ಲಿ ಒಂದು ಯುನೀಕ್ ಕ್ವಾಲಿಟಿ ಏನು ಹೇಳ್ತೀವಿ, ಆ ಕಿಚ್ಚು ಅಂತ ಹೇಳ್ತೀವಲ್ಲ, ಅದು ಐ ಕುಡ್ ಸೆನ್ಸ್. ಅವ್ರ ಕತೆ ಹೇಳಬೇಕಾದ್ರೆ ಲಿಟ್ರಲಿ ಅಲ್ಲೇ ಆ ರೀಜನ್ಗೆ ಹೋಗಿ ಅಲ್ಲೇ ಅವ್ರು ಮಾತಾಡ್ತಾ ಇದ್ದಾರೆ ಅನ್ನೋ ಥರದಲ್ಲಿ ಒಂದು ನರೇಷನನ್ನು ಕೊಟ್ಟರು. ಆ್ಯಂಡ್ ಇದರಲ್ಲಿ ತಾಯಿಯ ಪಾತ್ರ ಕೂಡ ತುಂಬ ಹಾಗೆ ಕತೆಗೆ ಪೂರಕವಾಗಿದೆ, ಅದ್ರ ಜೊತೆಗೆ ಹೋಗುತ್ತೆ. ಒಂದು ಹುಡುಕಾಟದ ಪಾತ್ರ, ಸತ್ಯದ ಹುಡುಕಾಟ ಅಂತಲೇ ಹೇಳಬಹುದು. ಆ ಥರ ಇರುತ್ತೆ ಅಂತ ಹೇಳಿದಾಗ ನಂಗೆ ಫುಲ್ ಸ್ಟೋರಿ ನರೇಟ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಸ್ಕ್ರೀನ್ ಪ್ಲೇ ಕೂಡ ಒಂಥರ ಇಟ್ಸ್ ವೆರಿ ಯೂನೀಕ್ ಅಂತಲೇ ಹೇಳಬಹುದು. ತುಂಬ ಡಿಫ್ರೆಂಟಾಗಿ ಹೇಳಿದ್ದಾರೆ. ಸ್ಕ್ರೀನ್ ಪ್ಲೇ ತುಂಬಾ ಚೆನ್ನಾಗಿದೆ. ರಾಜ್ಗುರು ಅವರು ಅವರ ನಿರ್ದೇಶನ ನಿಜವಾಗ್ಲೂ ಪ್ರತಿಯೊಂದು ಫ್ರೇಮ್ ಕೂಡ ಮಾತಾಡುತ್ತೆ. ಆ್ಯಂಡ್ ನಮ್ಮ ಗೌರಿಯವರು ಪಾತ್ರನ ಜೀವಿಸಿದ್ದಾರೆ ಅಂತಲೇ ಹೇಳಬೇಕು. ನಾನು ನಿಜವಾಗ್ಲೂ ಅವ್ರು ಆ್ಯಕ್ಟ್ ಮಾಡಬೇಕಾದ್ರೆ ಆಫ್ಕೋರ್ಸ್ ನಾವಲ್ಲಿ ನಮ್ಮ ಭಾಷೆ ಮೇಲೆ ತುಂಬಾ ನಾವು ಕಾನ್ಷಿಯಸ್ ಆಗಿದ್ವಿ. ಯಾಕಂದರೆ ನನಗೆ ಆ ಭಾಷೆ ಹೊಸ್ತು. ಗೌರಿ ಅವರೆಲ್ಲರೂ ಅಲ್ಲಿ ಅವರೇ, ರಾಜ್ಗುರು ಅವರಿಗೆ ಆ ಸಂಸ್ಕೃತಿ ಎಲ್ಲ ಚೆನ್ನಾಗಿ ಗೊತ್ತು. ನಾನು ಮಲೆನಾಡೋಳು, ನಮ್ಮ ತಂದೆ ಎಲ್ಲ ಮಲೆನಾಡು, ಆದರೆ ನಾನು ಅಲ್ಲಿ ಹುಟ್ಟು ಬೆಳೆದಿಲ್ಲ. ಬೆಂಗಳೂರವಳು ನಾನು, ವೆರಿ ಮಚ್ ಬ್ಯಾಂಗ್ಳೂರಿಯನ್. ಸೊ ಹಾಗಾಗಿ ನನಗಿದು ಎಲ್ಲವೂ ಹೊಸ್ತು. ಅಲ್ಲಿ ಹೋದಾಗ ವಿಳೆದೆಲೆ ಹಾಕ್ಕೊಳ್ಳೋದು, ಪ್ರತಿದಿನ ರಾಜ್ಗುರು ಅವರೇ ವಿಳೆದೆಲೆ ಎಲೆ ಅಡಿಕೆ ಹಾಕ್ಕೊಡೋರು ನನಗೆ. ಅದು ಬಾಯಿ ಕೆಂಪಗಿರಬೇಕು, ಅಲ್ಲಿ ಪ್ರತಿಯೊಬ್ಬರೂ ಕೂಡ ಅದನ್ನು ಹಾಕ್ಕೊಳ್ತಾರೆ. ಅದು ಒಂದು ಕಲ್ಚರ್ ಅಲ್ಲಿದು. ಆಮೇಲೆ ಕುಯ್ಯೋದಿರಬಹುದು, ಅದೆಲ್ಲ ಕಳೆ ಎಲ್ಲವನ್ನು. ಸೊ ಒಂಥರ ಚೆನ್ನಾಗಿತ್ತು ನನಗೆ.